ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇನ್ ಟ್ರೀಟ್ಮೆಂಟ್ ಮಾಡಿದ್ದಿರುತ್ತಾ? ಸುಮ್ನೆ ಅವ್ರು ಹೇಳ್ದಂಗೆ ಕೇಳು. ಕುಕ್ಕರ್ ಬಿಡಿ. ಈಗ ನನ್ನ ಹಿಪ್ನಟಿಸಮ್ಗೆ ಒಂದ್ ಮಂತ್ರ ಕೊಡ್ತೀನಿ, ಎಲ್ರು ಹೇಳಿ. ಬಟರ್ಫ್ಲೈ ಬಟರ್ಫ್ಲೈ Butterfly, butterfly, where are you going? Out in the garden, out in the garden. Dancing, dancing. ಆಯ್ತು, ಕೂತ್ಕೊಳ್ಳಿ ಸಾಕು. ನಾನು ಏನ್ ಚೆನ್ನಾಗಿ ನೀವೇ ಡ್ಯಾನ್ಸ್ ಮಾಡ್ತಿದ್ದೀರಾ. ನಿಮ್ಗೆ ಗೋಲ್ಡನ್ ಬಜರ್, ಕೂತ್ಕೊಳ್ಳಿ. ಬನ್ರಿ, ನಾನು ಹೇಳ್ದಂಗೆ ಕೇಳ್ಬೇಕು. ಮಂತ್ರ ಕೊಡ್ತೀನಿ. ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ ಜಿಂಗಿ ಚಕ್ ಕುಚ್ಚು ಕುಚ್ಚು ಟುವಿ ಟುವಿ ಕುಚು ಕುಚು ಟುವಿಟು ತನ ನಮ್ ಗಿಲ್ ಗಿಲಕ್ಕಿ ತನ ನಮ್ ಗಿಲ್ ಗಿಲಕ್ಕಿ ತಮ್ ನಮ್ ಬುಲ್ ಬುಲಕ್ಕಿ ತಮ್ ನಮ್ ಬುಲ್ ದಿದಿರಿ 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 ತೈ ದಿದ್ದಿರಿ ದಿದ್ದಿರಿ ದಿದ್ದಿರಿ. ನಿಮ್ಗೆ ಊಫೆ, ನಿಮಗೆ ವಯಸ್ಸಾಗ್ಬಿಟ್ಟಿದ್ಯಲ್ಲ, ಅದಕ್ಕೆ ನಿಮ್ಗೆ ಬೇಡ. ನೀವು ಹಂಗೆ ಕುಂತ್ಕೊಳ್ಳಿ. ನೀವು ಅಯ್ಯೋ ನನ್ಗೇನಾಗಿಲ್ಲ, ಚೆನ್ನಾಗಿದ್ದೀನಿ, ಬಿಟ್ಬಿಡಿ ನನ್ನ. ಹೋಗಿ ಸರ್, ಸುಮ್ಮನೆ ಕೂತ್ಕೊಂಡಿದ್ರಲ್ಲ, ಹೋಗಿ ಹೋಗ್ರಿ ಫಸ್ಟ್. ಹೋಗಿ. ಜಿಂಗಿ ಚಕ್ಕ ಕುಚ್ಚು ಕುಚ್ಚು ಟುವಿ ಟುವಿ ದಿದಿರಿ 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 ತೈ. ಬತ್ತಿಯಾ ನೀನ್ ಬತ್ತೀಯಾ? ಬತ್ತಿಯಾ ನೀನ್ ಬತ್ತೀಯಾ? ಬತ್ತಿಯಾ ನಾನ್ ಇದ್ರೆ ಮತ್ತೆ ನಾನೇ ಬಂದ್ಬಿಡ್ತೀನಿ. ಮಠ ಶಾಕೋಯ್ತಿಯಾ? ಬತ್ತಿಯಾ? ನಡಿ ಬತ್ತೀನಿ. ನೀನು ಇಲ್ಲಿಗೆ ಯಾಕೆ ಬಂದಿದ್ಯಾ? ನೀನ್ ಯಾರು? ನಾನು ಮೋಹಿನಿ ಅವ್ರನ್ನ ಮದುವೆ ಆಗಿದ್ದೀನಿ ಸರ್. ಅವ್ರನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ಸರ್. ಅವ್ರನ್ನ ಮದ್ವೆ ಆಗಿದ್ದೆ ಅಂತ ಗೊತ್ತು, ಆದ್ರೆ ಮದ್ವೆ ಆಗಕ್ಕೂ ಮುಂಚೆ ಏನಾಗಿದ್ದೆ? ಬ್ಯಾಚುಲರ್ ಆಗಿದ್ದೆ ಸರ್. ಈಗ ಅವ್ರ ಹಸ್ಬೆಂಡ್ ಆಗಿದ್ದೀನಿ ಸರ್. ನಿಮ್ಮ ಅಪ್ಪ ಅಮ್ಮ ಯಾರು? ನೀನ್ ಯಾವೂರು? ನನ್ಗ ಅಪ್ಪ ಅಮ್ಮ ಇಲ್ಲ ಸರ್. ನನ್ಗ ಅಪ್ಪ ಅಮ್ಮ ಇನ್ನು ಮೋಹಿನಿ ಅವರೇ ಸರ್. ಅವ್ರು ಯಾವ ಊರಲ್ಲಿ ಇರ್ತಾರೋ ನಾನು ಅದೇ ಊರಲ್ಲಿ ಇರ್ತೀನಿ ಸರ್. ನೋಡೋ, ಇದು ಲಾಸ್ಟ್ ಟೈಮು, ಇನ್ನೊಂದ್ಸಲಿ ಕೇಳಲ್ಲ. ನಿನ್ ಮದ್ವೆ ಆಗಕ್ ಮುಂಚೆ ಎಲ್ಲಿದ್ದೆ? ನಾನು ರೋಡಲ್ಲಿ ಹೋಗ್ತಿದ್ದೆ ಸರ್. ಇವ್ರು ನನ್ನ ಕರ್ಕೊಂಡು ಹೋಗಿ ಮದ್ವೆ ಮಾಡಿಸಿದ್ರು ಸರ್. ಫಸ್ಟ್ ನಮ್ಮನ್ನ ರಿಲೀಸ್ ಮಾಡಿ. ನೋಡ್ರೆ, ಏನ್ ಕೇಳಿದ್ರು ಹೇಳಿದ್ದೆ ಹೇಳ್ತಾವನೆ. ಹಿಪ್ನೋಟಿಸಮ್ ಪ್ಲಾನು ವರ್ಕೌಟ್ ಆಗಿಲ್ಲ ಅನ್ಸುತ್ತೆ. ಈಗ ಅವನ್ನ ಎದುರಿಸ್ಬಿಡ. ಅವನ್ನ ಎದುರಿಸ್ಬಿಡಿ. ನಮ್ಮನ್ನ ರಿಲೀಸ್ ಮಾಡಿ. ಈಗ ನಿಮ್ನೆಲ್ಲ ರಿಲೀಸ್ ಮಾಡ್ತೀನಿ. ಜಿಂಗಿ ಚಕ್ಕ ಜಿಂಗಿ ಚಕ್ಕ. ಅಪ್ಪ ಪುಣ್ಯಾತ್ಮ ಮೋಹನ, ನಿಂಗೆ 1 2 3 ಹೇಳ್ತೀನಿ. ನಿಂಗೇನು ಪ್ರಾಬ್ಲಮ್ ಇಲ್ಲ, ನಿಧಾನಕ್ಕೆ ಕಂಡ್ಬಿಟ್ಬಿಡು. 1 2 3. ನೋಡಪ್ಪ, ನಿಂಗೇನೋ ತೊಂದರೆ ಇಲ್ಲ. ಹಂಗೇನಾದ್ರೂ ಹುಷಾರ್ ತಪ್ಪಿದ್ರೆ ಈ ರೋಡ್ ಕಾರ್ನರ್ ಬಂದ್ಬಿಟ್ಟು ಸುಂಕದ ಕಟ್ಟೆ ಸೈಕಾಟಿಸ್ಟ್ ಶಂಕರಪ್ಪ ಅಂತ ಜೋರಾಗಿ ಕೂಕೋ, ನಾನು ಬಂದ್ಬಿಡ್ತೀನಿ. ಆಯ್ತಾಯ್ತಾಯ್ತು. ಜಿಂಗಿ ಚಕ್ಕ ಜಿಂಗಿ ಚಕ್ಕ ಕುಚ್ಚು ಕುಚ್ಚು ಟುವಿ ಟುವಿ. ಬನ್ನಿ. ನೀವು ಹೋಗಿ. ಜಿಂಗಿ ಚಕ ಜಿಂಗಿ ಚಕ ಜಿಂಗಿ ಚಕ ಜಿಂಗಿ ಚಕ ಜಿಂಗಿ ಚಕ ಜಿಂಗಿ ಚಕ. ನನ್ನಾಣೆ ನಾನು ಕತ್ತಲಲ್ಲಿ ಬೆಳಕ ಕಂಡೆನು. ನನ್ನಾಣೆ ನಾನು ಏ ಚೆಸ್ಟ್ ಅಭಿ. ಜಿಂಗಿ ಚಕ ಜಿಂಗಿ ಚಕ ಜಿಂಗಿ ಚಕ ಜಿಂಗಿ ಚಕ ಜಿಂಗಿ ಚಕ ಜಿಂಗಿ ಚಕ. ಮೋಹಿನಿ ಅವ್ರೆ, ಈಗ್ಲಾದ್ರೂ ಗೊತ್ತಾಯ್ತಾ ನಂಗೇನು ಆಗಿಲ್ಲ ಅಂತ? ಈಗ್ಲಾದ್ರೂ ನನ್ನ ಜೊತೆ ಬಂದರ್ಯಾ? ಇದೇನಿದು? ಬಿರುಗಾಳಿ ಬಂದು ಹೋದ್ಮೇಲೆ ತಣ್ಣಗಿರುತ್ತಲ್ಲ, ಆತರ ಇಬ್ರು ಸೈಲೆಂಟ್ ಆಗಿದ್ದೀರಾ ಯಾಕೆ? ಮಾತಾಡಿ ಪ್ರಯೋಜನ ಇಲ್ದೇ ಇರೋರ ಹತ್ರ ಯಾಕೆ ಮಾತಾಡ್ಬೇಕು ಅಂತ ನಾನೇನ್ ಮಾಡ್ದೆ ಅನು ಅಕ್ಕ? ರಾಜ್ಯ ಸರ್ಕಾರದವರು 5-6 ವರ್ಷದಿಂದ ಯಾವುದೇ ಅವಾರ್ಡ್ ಕೊಟ್ಟಿಲ್ಲ. ಈ ವರ್ಷ ಏನಾದ್ರೂ ಅವಾರ್ಡ್ ಕೊಟ್ರೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ನಿನಗೆ ಸಿಗತ್ತೆ ಬಿಡು. ಯಾಕೆ ಈ ತರ ಮಾತಾಡ್ತಿದ್ದೀರಾ? ಅಲ್ಲ, ಒಂದೇ ಪಕ್ಷದಲ್ಲಿರೋ ಜೋಡೆತ್ಗಳ ತರ ಇದ್ರಿ, ಈಗ ಬೇರೆ ಬೇರೆ ಆಗಿರೋ ರಾಜಕಾರಣಿಗಳ ತರ ಆಗಿದಿರಲ್ಲ, ಯಾಕೆ? ಹೋಗ್ಲಿ ಬಿಡಿ, ನೀವು ಮಾತಾಡಿಲ್ಲ ಅಂದ್ರೆ ನನ್ಗೇನು ಲಾಸ್ ಇಲ್ಲ. ಮಲ್ಲಿಗೆ ಸಂಪಿಗೆ ತರದೆ ಹೋದರು ನೀ ನನಗೆ. ಓನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಇದಕ್ಕಿಂತ ಮುಂಚೆ ಚೆನ್ನಾಗೇ ಇದ್ಲಲ್ಲ ಇವಳು. ಇದ್ದಕ್ಕಿದ್ದಂಗೆ ಇವಳಿಗೇನಾಯ್ತು? ಏನೀಗ ಹಾಡ್ತಾ ಇದ್ದಾಳೆ? ಅವರು ಅವ್ರ ಸಿಚುವೇಶನ್ ತಕ್ಕ ಹಾಗೆ ಹಾಡು ಹೇಳ್ತಿದ್ದಾರೆ. ಅಯ್ಯೋ ರೀ ಮಾಲಿನಿ, ಸಮಾಧಾನ ಮಾಡ್ಕೊಳ್ರಿ. ಇದನ್ನ ಕಣ್ಣೀರ್ ಅನ್ಬೇಕೋ ಪನ್ನೀರ್ ಅನ್ಬೇಕೋ ಗೊತ್ತಾಗ್ತಾ ಇಲ್ಲ ನನ್ಗೆ. ಎರಡು ಅಲ್ಲ ಅನ್ಕೊಂಡವ್ರೆ, ಕೆಂಗೇರಿ ಮೋರಿ ನೀರ್ ಅನ್ಕೊಳ್ಳಿ. ಇದು ಯಾವಾಗ ನಿನ್ ಕಣ್ಣಿಂದ ಹರಿಯಕ್ ಶುರು ಆಯ್ತು? ವಾಟರ್ ಸಪ್ಲೈದವರು ಅಲ್ಲಿಗೆ ಕನೆಕ್ಷನ್ ಕೊಟ್ಟಿದ್ದಾರಾ? ಸೀತಮ್ಮ, ನನ್ ಮಾತು ಅಂದ್ರೆ ಬೇಕರಿಯಲ್ಲಿ ಸೇಲ್ ಆಗದೆ ಇರೋ ಮಿಠಾಯಿ ತರ ನೋಡ್ತಿರಲ್ಲ.
ನೋಡಿ, ನೀವು ನನ್ಗಿಷ್ಟ ಇಲ್ದಿರೋ ಈ ಮದ್ವೆನ ತೀರ್ಮಾನ ಮಾಡಿರೋದ್ರಿಂದ ಇದನ್ನ ಖಂಡಿಸ್ತೀನಿ. ನೀವ್ ಇದೇ ತರ ಖಂಡಿಸ್ತಾ ಇದ್ರೆ ನಿಮ್ ಜೀವನ ತುಂಡು ತುಂಡಾಗ್ಬಿಡತ್ತೆ. ಸುಮ್ನೆ ನಾವ್ ಹೇಳ್ದಂಗೆ ಮೋಹನನ್ ಜೊತೆ ಮದ್ವೆ ಆಗಿ ಆರಾಮಾಗಿರ್ರಿ. ಮೋಹನ ಎಲ್ಲಿಂದ ಬಂದೋ ಈ ವಾಮನ? ಅವನ ಹೆಸರು ಕೇಳ್ತಾ ಇದ್ರೇನೆ ನನ್ ಮೈಯಲ್ಲಿ ರಕ್ತ ಕೊತ ಅಂತ ಕುದಿಯುತ್ತೆ. ಇನ್ನೊಂದ್ಸರಿ ಯಾರೋ ಅವನ ಹೆಸರನ್ನ ಎತ್ತಬೇಡಿ. ಮಾಲಿನಿ, ನಿನ್ನ ಹೆಸರು ಜೊತೆ ಅವನ ಹೆಸರು ಸೇರ್ಕೋಬೇಕು ಅಂತ ತಾನೇ ಇವ್ರಿಬ್ರು ಡಿಸೈಡ್ ಮಾಡಿರೋದು. ಅಂದ್ಮೇಲೆ ನೀನು ಅವನ ಹೆಸರನ್ನೇ ಹೇಳ್ಬೇಕು ಅಲ್ವಾನು ಅಕ್ಕ? ಗುಲಾಬಿ, ನೀನ್ ಸ್ವಲ್ಪ ಸುಮ್ನೆ ನಿಂತ್ಕೋತ್ಯಾ? ನೋಡ್ರಿ ಮಾಲಿನಿ, ನಾನೊಂದ್ಸಲ ನಿಮ್ ಗಂಡನ್ಗೆ ಫೋನ್ ಮಾಡ್ತೀನಿ. ಅವರು ರಿಸೀವ್ ಮಾಡಿ ನಾನ್ ಬರ್ತೀನಿ ಅಂತ ಹೇಳಿದ್ರೆ ಈ ನಿರ್ಧಾರನ ನಾವು ಬದಲಾಯಿಸ್ಕೊಂಡ್ಬಿಡ್ತೀವಿ. ಇಲ್ಲ ಅಂದ್ರೆ ನಾವ್ ಹೇಳ್ದಾಗೆ ನೀವು ಮೋಹನ್ ಜೊತೆ ಮದ್ವೆ ಆಗ್ಲೇಬೇಕು. ಅನ್ಪೂರ್ಣ ಅವ್ರೆ, ನಾನ್ ನನ್ ಗಂಡನ್ಗೆ ಫೋನ್ ಮಾಡ್ತಾನೆ ಇದೀನಿ, ಆದ್ರೆ ಸ್ವಿಚ್ ಆಫ್ ಅಂತಾನೆ ಬರ್ತಾ ಇದೆ. ಹಾ, ಇದ್ರಲ್ಲೇ ಗೊತ್ತಾಗತ್ತೆ ಅವನು ನಿನ್ನನ್ನ ಮದುವೆ ಮಾಡ್ಕೊಂಡು ಮೋಸ ಮಾಡಿದಾನೆ ಅಂತ. ನೋಡು, ಈ ಗಂಡಸರು ಬೀದಿ ದೀಪ ಇದ್ದಂಗೆ, ಬೇಕಾಗಿರುವಾಗ ಆಫ್ ಆಗ್ತವೆ, ಬೇಡದೆ ಇರುವಾಗ ಆನ್ ಆಗ್ತವೆ. ಅದಕ್ಕೆ ಎಕ್ಸ್ಟ್ರಾ ಒಂದ್ ಲೈಟು ಇಟ್ಕೊಂಡಿರ್ಬೇಕು. ಹಾ, ಇದು ನಿಮ್ ಅನುಭವದ ಮಾತ ಸೀತಮ್ಮ. ನೋಡು, ಈ ತರ ಎಲ್ಲ ಮಾತಾಡಿದ್ರೆ ನಾನ್ ಸುಮ್ನಿರಲ್ಲ. ಆಹಾ, ಸೀತಮ್ಮ, ನೀವ್ ಮಾತ್ರ ಮಾತಾಡಿದ್ರೆ ಅದನ್ನ ಹಿತ ನುಡಿಗಳು ಅಂತ ಅನ್ಕೋಬೇಕಾ? ಇದೇ ಪರಿಸ್ಥಿತಿ ನಿಮ್ ಮಗಳಿಗೆ ಬಂದಿದ್ರೆ ನೀವ್ ಹೀಗೆ ಮಾಡ್ತಿದ್ರ ಸೀತಮ್ಮ? ನೋಡಿ, ಜೀವನದಲ್ಲಿ ಕರಿಮಣಿ ಅನ್ನೋದು ಒಬ್ಬರ ಕೈಯಿಂದ ಮಾತ್ರ ಕಟ್ಟಿಸ್ಕೊಳ್ಳೋದಕ್ ಸಾಧ್ಯ. ಅದು ನನ್ ಜೀವನದಲ್ಲಿ ಆಲ್ರೆಡಿ ಆಗೋಗಿದೆ. ನನ್ ಗಂಡ ಬರ್ತಾನೋ ಇಲ್ವೋ ನನಗ್ ಗೊತ್ತಿಲ್ಲ, ಆದ್ರೆ ಇನ್ನೊಬ್ಬನ ಕೈಯಲ್ಲಿ ಮತ್ತೆ ಕರಿಮಣಿ ಕಟ್ಟಿಸ್ಕೊಳ್ಳೋದಕ್ ನಾನ್ ಒಪ್ಕೊಳ್ಳೋದಿಲ್ಲ ಅಂದ್ರೆ ಒಪ್ಕೊಳ್ಳೋದಿಲ್ಲ. ಪ್ರಪಂಚದಲ್ಲಿ ಗಂಡ ಇಲ್ದೇ ಇರೋರು ತುಂಬಾ ಜನ ಇದಾರೆ. ಹೋಗ್ಬಿಟ್ಟು ಅವ್ರಿಗೆಲ್ಲ ಮದ್ವೆ ಮಾಡ್ಸಿ. ನಾನ್ ಹಿಂದೆ ಯಾಕೆ ಬಿದ್ದಿದ್ದೀರಾ? ಕರೆಕ್ಟ್ ಆಗಿ ಹೇಳಿದ್ರಿ ಮಾಲಿನಿ. ಅವ್ರ ಹತ್ರ ಏನಾದ್ರೂ ಹೋದ್ರೆ ಇವ್ರ ಮನ್ಸನ್ನೇ ಬದಲಾಯಿಸ್ಬಿಡ್ತಾರೆ ಅನ್ನೋ ಭಯ. ಕೆಲವ್ರ ಮಾತು ಎಲ್ ನಡೆಯುತ್ತೋ ಅಲ್ಲಿ ಮಾತ್ರ ಅಧಿಕಾರ ಚಲಾಯಿಸೋದಕ್ಕಾಗೋದು. ಇಲ್ಲಾಂದ್ರೆ ಬೇರೆ ಕಡೆ ಹೋದ್ರೆ ತಬ್ಬಿಬಾಗ್ಬಿಡ್ತೀನಿ ಅನ್ನೋ ಭಯ. ನೋಡಿ, ನಿಮ್ಗೆ ನನ್ ಮೇಲೆ ಅಷ್ಟೊಂದ್ ಕನ್ಸರ್ನ್ ಇದ್ರೆ ಯಾವ್ದಾದ್ರು ಒಂದು ಒಳ್ಳೆ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಚಾನ್ಸ್ ಕೊಡ್ಸಿ, ನಾನು ಬೆಳಿತೀನಿ. ಅದ್ಬಿಟ್ಟು ಈ ಮೋಹನನ್ ಮದ್ವೆ ಆಗು ಅಂತ ಯಾಕೆ ಹೇಳ್ತಾ ಇದ್ದೀರಾ? ಅವನೇನಾದ್ರೂ ನಿಮ್ಗೆ ಕಮಿಷನ್ ಕೊಟ್ಟಿದಾನಾ? ಎಂತ ಮಾತು ಅಂತ ಆಡ್ತೀರಾ? ಇದರಲ್ಲಿ ಕಮಿಷನ್ ಗಿಮಿಷನ್ ಅಂತ ಏನು ಇಲ್ಲ. ನಿಮಗ್ ಒಳ್ಳೇದಾಗ್ಬೇಕು, ನೀವ್ ಚೆನ್ನಾಗಿರ್ಬೇಕು ಅಂತ ಅಷ್ಟೇ ನಾನು ಯೋಚನೆ ಮಾಡ್ತಿರೋದು. ನಿಮ್ ಒಳ್ಳೇದಕ್ಕೆ ದೊಡ್ಡ ನಮಸ್ಕಾರ. ಆ ಮೋಹನನ್ ಮೇಲೆ ನನ್ಗೆ ಯಾವ್ದೇ ರೀತಿ ಭಾವನೆನೂ ಇಲ್ಲ. ಅವ್ನ್ ನಮ್ ಮನೆಗ್ ಬಂದು ಯಾಕೆ ತೊಂದ್ರೆ ಕೊಡ್ತಾ ಇದ್ದಾನೆ ಅಂತಾನೂ ನನಗ್ ಗೊತ್ತಿಲ್ಲ. ನಿಮ್ ಕೈಯಲ್ಲಿ ಅವ್ನ್ ಯಾಕೆ ಬಂದಿದ್ದಾನೆ ಅಂತ ಕಂಡಿಡಿಯೋದಕ್ಕಾದ್ರೆ ಕಂಡಿಡ್ದು ನನ್ಗಾಗ್ತಾ ಇರೋ ಅನ್ಯಾಯಕ್ಕೆ ಅವ್ನ್ ನ್ಯಾಯ ಕೊಡ್ಸಿ. ಅದ್ಬಿಟ್ಟು ಗೊತ್ತು ಗುರು ಇಲ್ದೇ ಇರೋನು 4 ಒಳ್ಳೆ ಮಾತಾಡ್ದ ಅಂತ ನನ್ ಜೀವನ ಯಾಕೆ ಹಾಳು ಮಾಡ್ತೀರಾ? ಸರಿಯಾಗಿ ಹೇಳಿದ್ರಿ ಮಾಲಿನಿ. ಕೆಲವರು ಬೇರೆಯವ್ರ ತಟ್ಟೆಲಿ ನೊಣ ಬಿದ್ದಿದೆ ಅಂತ ಹೇಳೋದಕ್ ಹೋಗಿರ್ತಾರೆ, ಆದ್ರೆ ಅವ್ರಿಗೆ ಗೊತ್ತಿರಲ್ಲ ಅವ್ರ ತಟ್ಟೆಲಿ ಜಿರಳೆ ಬಿದ್ದಿರೋದು. ಯಾರ್ ಎಷ್ಟೇ ಯೋಚನೆ ಮಾಡಿದ್ರು ನಾನ್ ಮಾತ್ರ ಆ ಮೋಹನನ್ ಮದ್ವೆ ಆಗಲ್ಲ ಆಗಲ್ಲ ಆಗಲ್ಲ. ನೋಡು ಮಾಲಿನಿ, ಅಯ್ಯೋ, ನಿಮ್ ಮುಖ ನೋಡಿ ನೋಡಿ ಸಾಕಾಗಿದೆ. ಮುಂದಕ್ಕೆ ಹೇಳಿ. ಅಯ್ಯೋ ತಮಾಷೆ ಸಾಕು, ನಾನ್ ಹೇಳೋದ್ ಕೇಳ್ತೀಯಾ?